ಇವರು ಬಂದಾದ ಮೇಲೆ ಅನೇಕ ಸ್ಕೂಲ್ಗಳನ್ನು ಕಾಲೇಜುಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಈಗ ಅವೆಲ್ಲ ಹಾಳಾಗಿ ಹೋಗೋ ಸ್ಥಿತಿನಲ್ಲಿ ಬಂದಿದೆ. ತಾನು ಸ್ವಂತಕ್ಕೆ ಇಡೀ ಆಸ್ತಿನ ನಮ್ಮ ಹಿರೇ ಜಗದ್ಗುರುಗಳು ಸುಮ್ಮನೆ ಹೆಸರಿದೆ, ಒಳಗಡೆ ಇಡೀ ಆಸ್ತಿ 2,000 ಕೋಟಿ ಆಸ್ತಿನ ಅವರು ಒಬ್ಬರೇ ಅದು ಟ್ರಸ್ಟ್ ಡೀಡು ಬರ್ಕೊಂಡಾರಂದ್ರೆ ಭಾಳಷ್ಟು ಜನ ರೈತರಿಗೆ ಅರ್ಥ ಆಗಲ್ಲ, ಹಳ್ಳಿಗಳ ಮುಗ್ಧ ಭಕ್ತರಿಗೆ. ಇಡೀ ಆಸ್ತಿನ ಪೂರ ಸ್ವಂತ ತಾವೊಬ್ಬರೇ ಬರ್ಕೊಂಡಿದ್ದಾರೆ. ಅದರಿಂದ ನಾವು ಸಮಾಜದ ಮುಖಂಡರು ಇದನ್ನು ಪದೇ 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 ಚರ್ಚೆ ಮಾಡ್ತಾ ಇದ್ದೀವಿ. ಅದು ಯಾಕೆ ಈ ಥರ ಅವರ ಟ್ರಸ್ಟು 30 ವರ್ಷ ರಹಸ್ಯ ಇಡೋಂಥದ್ದು ಏನು ಬಂದಿತ್ತು, ಎದಕ್ಕೋಸ್ಕರ ಇಟ್ಟರು, ಅದು ಈಗ ಬಯಲಿ ಬಂದಿದೆ. ನಮ್ಮ ಬೇಡಿಕೆ ಇಷ್ಟೇ, ಏನಾರು ಆಗಿರಲಿ ಅದು ನಾವೆಲ್ಲ ದೊಡ್ಡ ವ್ಯಾಪಾರ ಮಾಡ್ತೀವಿ, ಇನ್ಕಮ್ ಟ್ಯಾಕ್ಸ್ ಎಷ್ಟು ಬರುತ್ತೆ, ಏನು ಕಟ್ತೀವಿ, ಏನು ಮಾಡ್ತೀವಿ ಅಂತ ಎಲ್ಲರಿಗೂ ಗೊತ್ತಿದೆ. 30 ವರ್ಷಗಳಿಗೆ ಇಂಥ ಇನ್ಕಮ್ ಟ್ಯಾಕ್ಸ್ ಏನು ಇರಲಿಲ್ಲ. ಅದು KTG ಅಂತ ಇತ್ತು, ಸೇವಾ ಸಂಸ್ಥೆಗಳಿಗೆ ಎಕ್ಸಂಪ್ಷನ್ ಇರುತ್ತೆ. ಈಗ ಆ ಟ್ರಸ್ಟನ್ನು ತಾವು ರಚನೆ ಮಾಡಿಕೊಂಡು ನಾನು ಇನ್ಕಮ್ ಟ್ಯಾಕ್ಸ್ಗೋಸ್ಕರ ಇದನ್ನು ಮಾಡಿದ್ದೇನೆ ಅಂತ ಹೇಳಿ ಒಬ್ಬ ಪೀಠಾಧಿಪತಿ ಇಡೀ ಆಸ್ತಿನ ಬರ್ಕೊಂಡು ಮುಂದಿನ ಪೀಠಾಧಿಪತಿಗಳ ಅಧಿಕಾರ ನನಗೇ ಇದೆ ಅಂತ ಅದರಲ್ಲಿದೆ. ಎಷ್ಟು ಮುಂದಿನ ಪೀಠಾಧಿಪತಿಗಳು ಯಾರು ಅಂತ ಹೇಳ್ತಾ ಇಲ್ಲ. ನಮ್ಮ ಬೇಡಿಕೆ ಇಷ್ಟೇ, ಮುಂದಿನ ಪೀಠಾಧಿಪತಿಗಳು ಯಾರು ಹೇಳಿ, ಅವರು ಸಾಯವರಿಗಿರಲಿ ಅಂತ 1000 ಸರಿ ಹೇಳಿದ್ವಿ. ಅವರು ನಿವೃತ್ತವಾಗಿ ಹಿಂದೆ ಇರೋದು ಬೇಡ, ಯಾರಿಗೂ ಇಷ್ಟ ಅಲ್ಲ, ಅವ್ರು ಇರಬೇಕು. ಮುಂದಿನ ಪೀಠಾಧಿಪತಿ ಯಾರು ಅನ್ನೋದ ಸಮಾಜಕ್ಕೆ ಇಡಬೇಕು. ಅದರಲ್ಲಿ ಏನು ತೊಡಕಾಗಿದೆ ಅಂದರೆ ಹಿರೇ ಜಗದ್ಗುರುಗಳು ಏನು ಅದು ಮಾಡಿದಾರಲ್ಲ ನಮ್ಮ ಬೈಲ, ಅದರಲ್ಲಿ ಇದೆ ಸಮಾಜದ ಮುಖಂಡರು ಗುರುಗಳು ಎಲ್ಲ ಸೇರಿ ಮುಂದಿನ ಪೀಠಾಧಿಪತಿಗಳನ್ನು ಆಯ್ಕೆ ಮಾಡಬೇಕು ಅಂತ ಅದರಲ್ಲಿದೆ. ಅದು ಈಗ ಜೀವಂತವಾಗಿಲ್ಲ. ಅವರೇನು ಟ್ರಸ್ಟ್ ಡೀಡ್ ಮಾಡ್ಕೊಂಡ್ರೆ ಅದು ಜೀವಂತವಾಗಿದೆ.